ನಾನು ನಾಗರಾಜ್ ಶೆಟ್ ಅಂತ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ನಮ್ಮ ನೇರ ಪ್ರಯಾಣ ಕಾರವಾರ ಭಾಗದತ್ತ ಸಾಗ್ತಾ ಇದೆ. ಈಗಾಗಲೇ ಕಾರವಾರದಲ್ಲಿ ಏನು ಬಿಜೆಪಿಯ ಒಂದು ಮುಖಂಡರಾದಂತಹ ನಾಗರಾಜ್ ನಾಯ್ಕ್ ಅವರನ್ನ ಇವತ್ತು ನಮ್ಮ ಯೂಟ್ಯೂಬ್ ವಾಹಿನಿಗೆ ವಿಶೇಷವಾಗಿ ಪರಿಚಯ ಮಾಡ್ಕೊಡ್ತಿದ್ದೀನಿ. ನಮಸ್ಕಾರ ಸರ್, ನಮ್ಮ ಯೂಟ್ಯೂಬ್ ವಾಹಿನಿಗೆ. ಈಗಾಗಲೇ ನೀವು ಏನು ಬಿಜೆಪಿ ಪಕ್ಷದ ಮುಖಂಡರಾಗಿದ್ದೀರಿ, ಯಾಕಂತ ಕೇಳಿದ್ರೆ ಈಗ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಏನಿದೆ ಅದ್ರ ಬಗ್ಗೆ ತಾವು ಯಾವ ರೀತಿಯ ಅಭಿಪ್ರಾಯನ ವ್ಯಕ್ತಪಡಿಸ್ತೀರಿ? ಯಾಕಂತ ಕೇಳಿದ್ರೆ ಈಗಾಗಲೇ ನೂತನ ಸಿಎಂ ಅನ್ನ ಡಿ.ಕೆ. ಶಿವಕುಮಾರ್ ಅನ್ನ ಮಾಡಿದ್ದಾರೆ. ಅವರ ಒಂದು ಆಡಳಿತ ಬಗ್ಗೆ, ಈಗ ಕಾರ್ಯವೈಖರಿ ಬಗ್ಗೆ ತಾವು ಯಾವ ರೀತಿಯ ಅಭಿಪ್ರಾಯನ ವ್ಯಕ್ತಪಡಿಸ್ತೀರಿ? ನೂತನ ಸಿಎಂ ರವರು ಒಳ್ಳೇದಾಗಿ ಆಡಳಿತ ಮಾಡ್ಲಿ ಅಂತ ಹೇಳಿ ಬಯಸ್ತೀನಿ. ಯಾಕಂತ ಹೇಳಿದ್ರೆ ಜನರ ಕ್ಷೇಮ ಅನ್ನೋದು ಮುಖ್ಯ. ಆದ್ರೆ ಈಗಾಗಲೇ ಕುರ್ಚಿ ಅಥವಾ ಗದ್ದುಗೆಯ ಹೋರಾಟದಲ್ಲಿ ಅನೇಕ ದಿನಗಳನ್ನ ಕಳೆದಾಯ್ತು. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ತನಗೆ ಇವತ್ತು ಸ್ಥಾನ ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂತ ಕಾದು ಆ ಮಧ್ಯದಲ್ಲಿ ಪಕ್ಷದೊಳಗೆ ಈ ಒಂದು ಗದ್ದುಗೆಗಾಗಿ ಆಂತರಿಕವಾದಂತ ಅನೇಕ ಹೋರಾಟಗಳ ಮಧ್ಯೆ ಜನರ ನಿಜವಾದಂತ ಕಲ್ಯಾಣವನ್ನ, ಜನರ ಒಂದು ಅಭಿವೃದ್ಧಿಯನ್ನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬದಿಗಿಟ್ಟಿದ್ದರಿಂದ ಇಡೀ ಕರ್ನಾಟಕದ ಜನತೆ ತುಂಬಾ ತೊಂದರೆಗೆ ಒಳಗಾಗಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಇಲ್ಲಿ ಜನರು ದಿನನಿತ್ಯ ಬಳಸುವಂತ ವಸ್ತುಗಳ ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಆಗಿದೆ. ಗ್ಯಾರಂಟಿ ಹೆಸರಿನಲ್ಲಿ ಒಂದು ಕೈಯಲ್ಲಿ ಗ್ಯಾರಂಟಿಯನ್ನ ಕೊಡ್ತಾ ನೀವು ಯಾವುದೇ ಲೆಕ್ಕದಲ್ಲಿ ಲೆಕ್ಕಾಚಾರಗಳನ್ನ ಮಾಡಿ ನೋಡಿ, ಗ್ಯಾರಂಟಿಗಳ ಒಂದು ಲೆಕ್ಕ ಒಂದು ಕಡೆ ಇಟ್ಕೊಂಡ್ರೆ ಆ ಗ್ಯಾರಂಟಿಯನ್ನ ಪಡಿತಕ್ಕಂತಹ ಕರ್ನಾಟಕದ ಜನ ಖರೀದಿಸ್ತಕ್ಕಂತ ಈ ವಸ್ತುಗಳು ಮತ್ತು ಇನ್ನಿತರ ಈ ಏನು ಸೇವೆಗಳಿದಾವಲ್ಲ ಅವುಗಳ ಬೆಲೆ ಗಗನಕ್ಕೇರಿರುವುದನ್ನು ನೋಡಿದ್ರೆ ಗ್ಯಾರಂಟಿಯ ಹೆಸರಿನಲ್ಲಿ ಜನರನ್ನ ತೊಂದರೆಗೊಳಪಡಿಸುವಂತಹ ಒಂದು ಕಾರ್ಯವನ್ನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡ್ತಾ ಇದ್ರೆ, ಎಲ್ಲಿ ಹೋದ್ರು ಸಹಿತ ಲಾಲೆಸ್ನೆಸ್, ಕಾನೂನಿನ ಒಂದು ಪರಿಪಾಠ ಅದನ್ನು ಪಾಲಿಸಬೇಕು ಅನ್ನುವಂಥದ್ದೇ ಇಲ್ಲದೆ ಇರುವಂತಹದ್ದು. ಆಮೇಲೆ ಮೂರನೇದಾಗಿ ಜನರು ಇವತ್ತು ತುಂಬಾ ಸಂಕಷ್ಟಕ್ಕೆ, ಅಂದ್ರೆ ರಸ್ತೆಗಳೆಲ್ಲ ಇವತ್ತು ಗುಂಡಿಗಳು ಬಿದ್ದಿದ್ದಾವೆ. ಗುಂಡಿ ಸರ್ಕಾರ ಅಂತಾನೆ ಈ ಸರ್ಕಾರಕ್ಕೆ ಹೆಸರು ಬಂದಿರುವಂತದನ್ನ ಕಾಣ್ತಾ ಇದ್ದೀವಿ. ಏನು ರಾಹುಲ್ ಗಾಂಧಿ ಅವರನ್ನ ಸಂತೃಪ್ತಿಗೊಳಿಸಬೇಕು ಅನ್ನುವಂತ ಏಕೈಕ ದೃಷ್ಟಿಕೋನವನ್ನು ಇಟ್ಟುಕೊಂಡು ಸ್ಥಳೀಯ ಸಂಸ್ಕೃತಿಯನ್ನ ಬೈಯುವಂತ ಒಂದಿಷ್ಟು ಸಚಿವರೇ ಹುಟ್ಟಿರುವಂತಹದ್ದು, ಒಂದಿಷ್ಟು ಜನ ಹುಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವುಗಳೆಲ್ಲ ನೋಡಿದ್ರೆ ಇದು ಕೇವಲ ಹೇಳಿಕೆಗಳ ಸರ್ಕಾರ ಮತ್ತು ಇದು ಕೇವಲ ಬಾಯ್ಬಲದ ಸರ್ಕಾರ ಅಂತ ಅನಿಸ್ತದೆ ಬಿಟ್ರೆ ನಿಜವಾದ ಜನರ ಕಲ್ಯಾಣದ ಹಿತದೃಷ್ಟಿ ಇಲ್ಲ. ಎನಿಯೋ ಡಿ.ಕೆ. ಶಿವಕುಮಾರ್ ಅವರು ಈಗ ಸದ್ಯದಲ್ಲೇ ಒಂದು ಮುಖ್ಯಮಂತ್ರಿ ಗದ್ದುಗೆಗೆ ಏರಿದ್ದಾರೆ. ಜನರಿಗೆ ಒಳ್ಳೇದು ಮಾಡ್ಲಿ ಅಂತ ಹೇಳಿ ನಮ್ಮ ಭಾವನೆ. ಆಯ್ತು, ಈಗಾಗಲೇ ಸರ್, ಈಗಾಗಲೇ ನಿಮ್ಮ ಪಕ್ಷದಲ್ಲಿ ಏನು ಅಡ್ಡ ಮತದಾನ ಮಾಡಿದಾರಂತ ಈಗಾಗಲೇ ಕೂಗು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ತಾವ್ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ನೋಡ್ರಿ, ಯಾವುದೇ ಪಕ್ಷದಲ್ಲಿದ್ರು ಸಹಿತ ಪಕ್ಷಕ್ಕೆ ನಿಷ್ಠರಾಗಿರ್ಬೇಕು. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಸಹಿತ ಈ ಅಡ್ಡ ಮತದಾನದ ಕುರಿತು ಪಕ್ಷದ ಆಂತರಿಕವಾದಂತ ಒಂದು ತನಿಖೆಯನ್ನ ಮಾಡ್ತಾರಂತ ಹೇಳಿದ್ದಾರೆ. ನಿಜವಾಗಿ ಅಡ್ಡ ಮತದಾನ ಮಾಡಿದ್ದು ಹೌದಾದಲ್ಲಿ, ಒಂದ್ ವೇಳೆ ಮಾಡಿದವರು ಯಾರು ಅಂತ ಗೊತ್ತಾದಲ್ಲಿ ಅವರ ಮೇಲೆ ನಮ್ಮ ವರಿಷ್ಠರು ಕ್ರಮವನ್ನ ಕೈಗೊಳ್ಳುತ್ತಾರೆ. ಗಿಲ್ಟಿ ಶುಡ್ ಬಿ ಪನಿಶ್ಡ್. ಯಾರೇ ತಪ್ಪು ಮಾಡ್ಲಿ ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಅಡ್ಡ ಮತದಾನಕ್ಕೆ ಮಾಡಿದವ್ರು ಯಾರು, ಅದನ್ನ ಮಾಡಿಸ್ಕೊಂಡವ್ರು ಯಾರು, ಸೊ ಇವರೆಲ್ಲರಿಗೂ ಸಹಿತ ಅದು ಆ ಒಂದು ಕಕ್ಷೆ ದಾಟಬಹುದು ಅಂತ ಅಭಿಪ್ರಾಯ. ಆಯ್ತು, ಈಗಾಗಲೇ ಪ್ರಿಯಾಂಕಾ ಖರ್ಗೆ ಅವರು ಏನು RSS ಬಗ್ಗೆ ಏನೋ ಒಂದು ಹೇಳ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಅದಕ್ಕೆ ಅಧಿಕೃತವಾದ ಇದು ಇಲ್ಲ, ಅದು ಇಲ್ಲ, ಅದ್ರ ಬಗ್ಗೆ ತಾವ್ ಯಾವ ರೀತಿ ಅಭಿಪ್ರಾಯನ ವ್ಯಕ್ತಪಡಿಸ್ತೀವಿ ಸರ್? ಪ್ರಿಯಾಂಕಾ ಖರ್ಗೆ ಅವರವರು ಹೇಳಿರುವಂತ ಏನು ಹೇಳಿಕೆ RSS ಕುರಿತು, ಇದರ ಕುರಿತು ಸಾಕಷ್ಟು ಅಭಿಪ್ರಾಯಗಳನ್ನ ಕೇವಲ ನಾನೊಬ್ಬನೇ ಅಲ್ಲದೆ ನಾನೀಗ ನೀವು ಕೇಳ್ತಾ ಇರೋದು ಅನೇಕ ಸಮಾಜದ ಗಣ್ಯರು ಈಗಾಗಲೇ ಅದಕ್ಕೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅವರ ಪ್ರಶ್ನೆ ಏನು ಅಂತ ಹೇಳಿದ್ರೆ RSS ನೋಂದಾವಣಿ ಆಗ್ಲಿಲ್ಲ, ನೋಂದಾವಣಿ ಅವಶ್ಯಕತೆ ಅಂತ. ನೋಂದಾವಣಿ ಅವಶ್ಯಕತೆ, ಇಟ್ಸ್ ನಾಟ್ ಎ ಮ್ಯಾಂಡೇಟರಿ ಅನ್ನುವಂತ ದೃಷ್ಟಿಕೋನದಲ್ಲಿ ಅನೇಕ ಬುದ್ಧಿವಂತರು, ಕಾನೂನು ಪಂಡಿತರು ಮತ್ತು ಅನೇಕ ಜನ ಈ ಹೇಳಿಕೆಗಳನ್ನು ಸಹಿತ ಕೊಟ್ಟಿದ್ದಾರೆ. ಅದರ ಬಗ್ಗೆ ವಿಸ್ತೃತವಾದಂತ ಒಂದು ಲೇಖನ ಸಹಿತ ಇದೆ. ಹಾಗಾಗಿ ಪ್ರಿಯಾಂಕಾ ಖರ್ಗೆ ಅವರಿಗಾಗಲಿ ಅಥವಾ ಇನ್ನಿತರಿಗಾಗಲಿ ಈ ರೀತಿಯ ಗೊಂದಲ ಮೂಡಿಸುವ ಹೇಳಿಕೆಗಳನ್ನ ಕೊಡುವ ಬದಲು ರಾಜ್ಯದ ಅಭಿವೃದ್ಧಿಗೆ ಆ ಸಮಯವನ್ನ ಮೀಸಲಿಟ್ರೆ ಒಳ್ಳೇದು ಅಂತ ಅನಿಸ್ತದೆ. ಆಯ್ತು, ಈಗಾಗಲೇ ಪಂಚಭಾಗ್ಯಗಳು ಈಗಾಗಲೇ ತಮ್ಮದು ಸಫಲ ಆಗ್ತಿದೆ ಅಂತ ಅವ್ರೇನೋ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ. ಆದ್ರೆ ಪಂಚಭಾಗ್ಯಗಳ ಬಗ್ಗೆ ತಾವೇ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ಯಾವ ಪಂಚಭಾಗ್ಯನೂ ಇಲ್ಲ. ಇದು ಪಂಚಭಾಗ್ಯ ಬಿಟ್ರೆ ಜನರಿಗೆ ಪಂಚ್ ಮಾಡ್ತಕ್ಕಂಥದ್ದು ಬಿಟ್ರೆ ಇದು ಯಾವುದೇ ಪಂಚಭಾಗ್ಯ ಅಲ್ಲ. ನಾನು ಹೇಳಿದ್ನಲ್ಲ, ಈ ಪಂಚ ಗ್ಯಾರಂಟಿಗಳ ಹೆಸರಿನಲ್ಲಿ ಒಂದು ಕೈಯಲ್ಲಿ ಗ್ಯಾರಂಟಿ, ಇನ್ನೊಂದು ಕೈಯಲ್ಲಿ ಜನರಿಗೆ ಎಲ್ಲಾ ಬೆಲೆ ಏರಿಕೆ ಅಥವಾ ಸೇವಾ ವ್ಯವಸ್ಥೆಯಲ್ಲಿ ಏರಿಕೆ, ಒಂದು ನೀರಿನ ದರವು ಸಹಿತ ಏರಿದೆ, ಬಾಂಡ್ ಪೇಪರ್ ದರ ಸಹಿತ ಏರಿದೆ. ಇವತ್ತು ಒಂದು ರಿಜಿಸ್ಟ್ರೇಷನ್ ಮಾಡಿಸ
ಮಾಡಿಸ್ಬೇಕು ಅಂತ ಹೇಳಿದ್ರೆ ಏನ್ ತೊಂದರೆ, ಇವತ್ತು ಎಲೆಕ್ಟ್ರಿಸಿಟಿ ಬಿಲ್ಗಳು, ಸೊ ಹೀಗೆ ಎಲ್ಲಾ ದೃಷ್ಟಿಕೋನದಿಂದ ನೋಡಿದಾಗ್ಲೂ ಸಹಿತ ಇದು ಒಳ್ಳೇದಲ್ಲ. ಅಂದ್ರೆ ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಮಾಡ್ತಕ್ಕಂತ ಶೋಷಣೆ ಇದು. ಆಯ್ತು. ಈಗಾಗಲೇ ನಾಗನಾಯ್ಕ ಅವರೇ, ಈಗಾಗಲೇ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ವಿಷಯದಲ್ಲಿ ಈಗಾಗಲೇ ಶರಾವತಿ ಪಂಪ್ ಸ್ಟೋರೇಜ್ ವಿಷಯ ಆಗಿರ್ಬೋದು, ಅಘನಾಶಿನಿ ಪಂಪ್ ಸ್ಟೋರೇಜ್ ವಿಷಯದಲ್ಲಿ ಆಗಿರ್ಬೋದು, ಆ ಸ್ಟೋರೇಜ್ ವಿಷಯದಲ್ಲಿ ತಾವ್ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ಯಾಕಂದ್ರೆ ಕೇಣಿ ಮಂದಿರ ಭಾಗದ ವಿಷಯದಲ್ಲಿ ಆಗಿರ್ಬೋದು, ತಾವ್ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತೀರಿ? ನೋಡ್ರಿ, ಜನರಿಗೆ ತೊಂದರೆ ಆಗ್ತದೆ. ₹1,000,000 ಪ್ರಾಜೆಕ್ಟ್ ಮಾಡಿ ಅದರಿಂದ ಯಾರಿಗೋ ಒಂದು ದುರ್ಲಾಭವನ್ನು ಪಡೆಯುವಂತ ದೃಷ್ಟಿಕೋನದಿಂದ ಮಾಡುವಂತಹ ಯಾವುದೇ ಯೋಜನೆಗಳು ಜನೋಪಯೋಗಿ ಆಗಿರಬೇಕು, ಪರಿಸರಕ್ಕೆ ಧಕ್ಕೆ ಆಗಬಾರದು ಅಂತ ಯೋಜನೆಗಳನ್ನೇ ಜಾರಿಗೊಳಿಸಬೇಕು. ಇವತ್ತು ಇಡೀ ವಿಶ್ವ ಪರಿಸರವನ್ನ ಇಟ್ಕೊಳ್ಳುವಂತ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಪಂಪ್ ಸ್ಟೋರೇಜು ಅದು ಇದು ಇವೆಲ್ಲ ಜನರಿಗೆ ತೊಂದರೆ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಜನರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗದಿರುವಂತದನ್ನ ಮಾಡ್ತಕ್ಕಂಥ. ಆಯ್ತು. ಈಗಾಗಲೇ ನೀವು ಅಂಕೋಲಾ ಭಾಗದವರಾಗಿರೋದ್ರಿಂದ ಈಗ ಅಂಕೋಲಾದಿಂದ ಹುಬ್ಬಳ್ಳಿ ಮಾರ್ಗಕ್ಕೆ ರೈಲು ಮಾರ್ಗದ ಇದು ಮಾಡಿದೆ. ಆದ್ರೆ ಕೆಲವು ನಿಮ್ಮ ಸ್ಥಳೀಯ ಶಾಸಕರು ಏನಂತಾರೆ, ನಮಗೆ ನಿಮ್ ಮೇಲಿನ ಅನುದಾನ ಬರಬೇಕು, ನಮ್ದೇನು ಇರುವುದಿಲ್ಲ ಅದರಲ್ಲಿ ಅಂತ ನಮ್ಮ ಯೂಟ್ಯೂಬ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ತಾವ್ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ? ನೋಡ್ರಿ, ಇದು ಶಾಸಕರು ತಮ್ದೇನು ಕೆಲಸ ಇಲ್ಲ, ತಮ್ಮ ಜವಾಬ್ದಾರಿ ಇಲ್ಲ ಅಂತ ಹೇಳಿ ಇಲ್ಲಿಂದ ಬಾಲ್ ಅನ್ನು ಅಲ್ಲಿ ದಾಟಿಸುವಂತದಲ್ಲ. ಅಲ್ಲಿಂದ ಬರ್ತಕ್ಕಂತ ಹಣಕ್ಕೆ ನಿಮ್ಮದಾದಂತ ಪ್ರಯತ್ನ ಏನಿದೆ ಇದು ಸಹಿತ ಮುಖ್ಯ ಆಗ್ತದಲ್ಲ. ದೇಶದ ಅಭಿವೃದ್ಧಿಯಲ್ಲಿ, ನಾಡಿನ ಅಭಿವೃದ್ಧಿಯಲ್ಲಿ ಅದು ಕೇಂದ್ರ ಸರ್ಕಾರದ್ದು, ಇದು ರಾಜ್ಯ ಸರ್ಕಾರದ್ದು ಅಂತ ಹೇಳಿ ಜವಾಬ್ದಾರಿಯನ್ನ ತಪ್ಪಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಈಗ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಅಂತ ಹೇಳುವುದು ಅದು ನಿಜವಾಗಿ ಆಗ್ತಕ್ಕಂಥ ಅದು ಪರಿಸರ ಪೂರಕವಾದದ್ದೇ. ಯಾಕಂತ ಹೇಳಿದ್ರೆ ಇವತ್ತು ಒಂದು ಹೈವೇಯನ್ನ ಕೆಲವು ವರ್ಷಗಳಿಗೆ ಅದು ಹೊಸ ರೋಡ್ ಮಾಡಬೇಕು, ಇದನ್ನ ಮಾಡಬೇಕು ಅಂತಂದ್ರೆ ಎಲ್ಲಿಂದ ಜಲ್ಲಿ ತರ್ತೀರಿ, ಎಲ್ಲಿಂದ ಡಾಂಬರ್ ತರ್ತೀರಿ, ಅದಕ್ಕೆ ರಸ್ತೆಯನ್ನ ರಿಪೇರಿ ಎಷ್ಟು ಸಲ ಮಾಡ್ತೀರಿ. ಸೊ ಇದಕ್ಕಿಂತ ಪರ್ಮನೆಂಟ್ ಆಗಿ ಒಂದು ರೈಲ್ವೆ ಉಳಿತು ಅಂತ ಹೇಳಿದ್ರೆ ಪರಿಸರ ಪೂರಕವೇ. ಎಲ್ಲೆಲ್ಲಿ ಪರಿಸರಕ್ಕೆ ತೊಂದರೆ ಆಗ್ತದಲ್ಲ ಅದನ್ನ ನಿವಾರಿಸ್ಕೊಂಡು ಮಾಡ್ತಕ್ಕಂಥದ್ದು. ಹಂಗಂತ ಗುಡ್ಡ ಎಲ್ಲ ಕಳೆದು ಬಿಡ್ಬೇಕು, ಮರ ಎಲ್ಲ ಕಳೆದು ಬಿಡಬೇಕು, ಎಲಿಫೆಂಟ್ ಕಾರಿಡಾರ್ ಅಂತಾರೆ ಅದನ್ನೆಲ್ಲ ನಾಶ ಮಾಡಬೇಕು ಅಂತ ನಾವೆಲ್ಲೂ ಸಹಿತ ಹೇಳುವುದಿಲ್ಲ. ಹಾಗಾಗಿ ಜವಾಬ್ದಾರಿಯುತವಾದಂತ ಶಾಸಕರು ತಮ್ಮ ಜವಾಬ್ದಾರಿಯನ್ನ ತಪ್ಪಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಇಲ್ಲ, ಅವ್ರಿಗೂ ಸಹಿತ ಹೆಣಗಬೇಕು ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಅಥವಾ ಯೋಜನೆಯನ್ನ ಜಾರಿ ತರಲಿಕ್ಕೆ. ಆಯ್ತು. ಈಗಾಗಲೇ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ, ಉತ್ತರ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಈಗಾಗಲೇ ನಿಮ್ಮ ಪಕ್ಷದ ಸಂಘಟನೆಗೆ ಯಾವ ರೀತಿ ನಡೀತಿದೆ ಮುಂದಿನ 28ರ ಚುನಾವಣೆಗೆ? 28ರ ಚುನಾವಣೆಗೆ ಬಹಳ ಬಿಜೆಪಿ ಯಾವಾಗ್ಲೂ ಸಹಿತ ಚುನಾವಣೆಯನ್ನ ದೃಷ್ಟಿಕೋನದಲ್ಲಿಟ್ಟುಕೊಂಡು ಸಂಘಟನೆಯನ್ನ ಮಾಡ್ತಕ್ಕಂಥದ್ದಲ್ಲ. ರಾಜಕಾರಣ ಅಂತ ಹೇಳಿದ್ರೆ ಇದೊಂದು ನಿಜವಾದ ನೈಜ ಸಮಾಜ ಸೇವೆ. ಹಾಗಾಗಿ ನಮ್ದು 24x7 ರಾಜಕಾರಣದಲ್ಲಿ ಇರುವಂತ ಒಂದು ಪಕ್ಷ. ಕೇವಲ ಚುನಾವಣೆ ಬಂದಾಗ 6 ತಿಂಗಳಿದ್ದಾಗ ಎದ್ದು ಕೂತ್ಕೊಂಡು ನಾವು ಕೆಲಸವನ್ನ ಮಾಡ್ತಕ್ಕಂಥದ್ದು ಅಥವಾ ಇನ್ನಿತರ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಅಲ್ಲ. ಇದು ರಾಜಕಾರಣ ಅಂತ ಹೇಳಿದ್ರೆ ರಾಷ್ಟ್ರ ಸೇವೆ, ನಮಗೆ ಸಮಾಜ ಸೇವೆ. ಚುನಾವಣೆ ಅಂತ ಹೇಳುದು ಅದ್ರ ಒಂದು ಭಾಗ. ಹಾಗಾಗಿ ಕೇವಲ ಚುನಾವಣಾ ದೃಷ್ಟಿಕೋನವನ್ನು ಇಟ್ಕೊಂಡು ಮಾಡುವುದಿಲ್ಲ. ರಾಷ್ಟ್ರವನ್ನು ನೋಡಿ, ಈಗ SIR ಕುರಿತು ನಾವು ಅಭಿಯಾನವನ್ನ ಕೈಗೊಂಡಿದ್ದೀವಿ. ಇದು ರಾಷ್ಟ್ರಕ್ಕೆ ಬೇಕಾಗಿರತಕ್ಕಂಥದ್ದು. ಎಷ್ಟೋ ಜನ ಬಾಂಗ್ಲಾಗಳು, ರೋಹಿಂಗ್ಯಾಗಳು ನಾಡಿನಾದ್ಯಂತ ಸೇರ್ಕೊಬಿಟ್ಟಿದ್ದಾರೆ. ಈಗ ಎಷ್ಟು ಅಕ್ರಮ ಮತ ಮಾಡ್ತಕ್ಕಂಥವ್ರು ಇದ್ದಾರೆ. ಅದನ್ನೆಲ್ಲ ಶುದ್ಧೀಕರಿಸಿ ಮತಪತ್ರ ಅನ್ನುವಂಥದ್ದನ್ನ ಶುದ್ಧ ಮತಪತ್ರವನ್ನಾಗಿ ಮಾಡ್ತಕ್ಕಂಥದ್ದು ನಮ್ಮ ಧ್ಯೇಯವಾಗಿದೆ. ಹಾಗಾಗಿ ಇಂಥ ಅನೇಕ ಕೆಲಸಗಳನ್ನ ನಾವು ಮಾಡ್ತಲೇ ಮಾಡ್ತೀವಿ. ಈಗಾಗಲೇ ಬಿಜೆಪಿ ಹಾಗೂ JDS ಮೈತ್ರಿ ಸರ್ಕಾರ ಇದೆ. ಅದು ಸೀಟ್ ಹಂಚಿಕೆಯಲ್ಲಿ ಈಗಾಗಲೇ ನಿಮ್ಮ ಕಾರವಾರ ಕ್ಷೇತ್ರದಲ್ಲೇ ಭಿನ್ನಮತ ಇದೆ. ಯಾಕಂತ ಕೇಳಿದ್ರೆ ಇಲ್ಲಿ ಯಾವ ಇದಕ್ಕೆ ಬರ್ಬೋದು ಅನ್ನೋದು ರೂಪಾಲಿ ನಾಯ್ಕ ಅವ್ರು ಕೇಳಿದ್ರೆ ಬಿಜೆಪಿಗೆ ಬರುತ್ತೆ ಅಂತ ಹೇಳ್ತಾರೆ. ಅದು ಹಂಚಿಕೆ ವಿಷಯದಲ್ಲಿ ನೀವು ಅವರಿಗೆ ನಿಮ್ಮ ಇಲ್ಲಿ JDSಗೆ ಕೊಟ್ಟರು, ಮುಂದಿನಿಂದ ಬಿಜೆಪಿ ನಡಿಗೆ ಯಾವ ರೀತಿ ಇರ್ತದೆ ಇಲ್ಲಿ? ಅಲ್ಲ, ಅದನ್ನೆಲ್ಲ ನಿರ್ಧರಿಸಲಿಕ್ಕೆ ವರಿಷ್ಠರು ಇದ್ದಾರೆ. ಬಿಜೆಪಿ ಕೊಡ್ತಾರೋ JDS ಕೊಡ್ತಾರೋ ಅಂತ. ಯಾಕಂದ್ರೆ ಮೈತ್ರಿ ಸರ್ಕಾರ ಅಂತ ಇದ್ದಾಗ ಅವರು ನಿರ್ಧಾರವನ್ನ ತಗೊಳ್ತಾರೆ. ವರಿಷ್ಠರು ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ಬೇಕಾಗ್ತದೆ. ಅವರು ನಿರ್ಧಾರ ತಗೊಳ್ಳಿ. ಆ ಸಮಯ ಈಗಿನ್ನೂ ಬಂದಿಲ್ಲ. ಬಹುಶಃ ಈಗ ಮಾತನಾಡೋದು ಇದು ಬಹಳ ಮೆಚೂರ್ಡ್ ಇದು ಅಂತ ಅನ್ಸೋದಿಲ್ಲ. ಅಂದ್ರೆ ಅವಧಿ ಸರಿಯಾದ ಬರಲಿಲ್ಲ. ಈ ಜಿಲ್ಲೆಯಲ್ಲಿ 6 ಕ್ಷೇತ್ರಗಳಿದ್ದಾವೆ. 6 ಕ್ಷೇತ್ರಗಳಲ್ಲಿ ಎಲ್ಲಿ ಕೊಡ್ತಾರೆ ನೋಡೋಣ, ಎಲ್ಲಿ ಹಂಚಿಕೆ ಆಗ್ತದೆ ನೋಡೋಣ. ಆ ಬಗ್ಗೆ JDS ಮತ್ತು ಬಿಜೆಪಿಯಲ್ಲಿ ಯಾವ ಗೊಂದಲವೂ ಇಲ್ಲ. ಅಭಿನಂದನೆಗಳು. ಈಗಾಗಲೇ ನಾಗರಾಜ್ ನಾಯ್ಕ ಅವರೇ ಈಗಾಗಲೇ ನಮ್ಮ ಯೂಟ್ಯೂಬ್ ವಾಹಿನಿಗೆ ತಮ್ಮ ಮನದಾಳದ ಮಾತನ್ನ ನಮ್ಮ ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಯೂಟ್ಯೂಬ್ ವಾಹಿನಿಗೆ ಹಂಚಿಕೊಂಡಿದ್ದಾರೆ. ಅಭಿನಂದನೆಗಳು. ನಮಸ್ಕಾರ. ಆಯ್ತಾಯ್ತು.